ಶತಾಯ ಗತಾಯ ನೀನು ಎಲ್ಲ ಯೋಚನೆ ಮಾಡ್ತಾ ಇದ್ದಾರಲ್ಲ, ಗ್ಯಾಂಗ್ ರೇಪ್ ಆಗಿದೆ, ಮತ್ತೊಂದಾಗಿದೆ ಅಂತೆಲ್ಲ ಹೇಳ್ತೀಯಲ್ಲ, ಹಂಗೆಲ್ಲ ಏನೂ ಆಗಿಲ್ಲಮ್ಮ. ಆ ಥರ ಆಗದೇನೆ ಅವಳು ಆ ವಿಚಾರದಲ್ಲಿ ಪವಿತ್ರವಾಗಿದ್ದಾಳೆ ಅನ್ನೋದನ್ನ ಹೇಳಿದ್ದಷ್ಟೇ. ಭೀಮಾ ಹೇಳಿರ್ತಕ್ಕಂಥದ್ದು ಮಾಹಿತಿ ಪ್ರಕಾರ ಲಕ್ಷಾಂತರ ಮಂದಿ ಇತ್ತೆಯ ಪಕ್ಕದಲ್ಲೇ ಮಣ್ಣು ಕೊಚ್ಕೊಂಡು ಹೋಗೋ ಮಾಹಿತಿ ದೊರಕಿ ಧರ್ಮಸ್ಥಳ ಕೇಸಿಗೂ ಸೌಜನ್ಯ ಕೇಸಿಗೂ ಸಂಬಂಧವಿಲ್ವಾ? ಈಗ SIT ಬಂದಿದೆಯಲ್ಲ, ಇದಕ್ಕೂ ಸೌಜನ್ಯ ಏನ್ ಸಂಬಂಧ ಇದೆ ಹೇಳಿ? ಮಹೇಶ್ ತಿಮ್ಮಾರೋಡಿ ಹಾಗೂ ಗಿರೀಶ್ ಮಟ್ಟಣ್ಣನವರು ಧರ್ಮದ ವಿರುದ್ಧ ಪಿತೂರಿ ನಡೆಸ್ತಿದ್ರ, ಆದ್ರೆ ಅವ್ರಿಗೆ ಅದರಿಂದ ಆಗೋದಾದ್ರೂ ಲಾಭ ಏನು? ಧರ್ಮಾಧಿಕಾರಿ ಪೀಠದ ಮೇಲೆ ಆಸೆ ಬಂದಾಗಿದೆ. ಗಿರೀಶ್ ಮಟ್ಟಣ್ಣನವರಿಗೆ ಮತ್ತೆ ಮಹೇಶ್ ಶೆಟ್ಟಿ ರಿಪಬ್ಲಿಕ್ ಆಫ್ ಧರ್ಮಸ್ಥಳ. ಇಲ್ಲಿ ಯಾವುದೇ ಕಾನೂನು, ಯಾವುದೇ ಪೊಲೀಸ್, ಯಾವುದೇ ಇಲಾಖೆ, ಯಾವುದೇ ರಾಜಕೀಯ ಯಾವುದು ನಡೆಯುವುದಿಲ್ಲ. ಸಮೀರ್ ಹೇಳಿಕೆಯಲ್ಲಿ ಎಲ್ಲಾದರೂ ಧರ್ಮಸ್ಥಳ ದೇವಸ್ಥಾನದ ವಿರುದ್ಧವಾಗಿ ಅಥವಾ ಧಾರ್ಮಿಕ ಧಕ್ಕೆಗೆ ತರುವಂಥದ್ದು ಏನಾದರೂ ಮಾತನಾಡಿದ್ದಾರೆ ಅವರ ಹೇಳಿಕೆಯಲ್ಲಿ? ಸೌಜನ್ಯ ತಾಯಿ ಕಳೆದ 13 ವರ್ಷಗಳಿಂದ ನನ್ನ ಮಗಳಿಗೆ ಗ್ಯಾಂಗ್ ರೇಪ್ ಆಗಿರೋದು ಸತ್ಯ ಅಂತ ಹೇಳ್ತಾ ಇರೋದು ಸುಳ್ಳ? ನಾನು ಮರು ದಿವಸ ನೋಡಿದ್ದು ಹೆಣದ ಮುಖ ಸರ್. ತಾಯಿ ಲಾಲಿ ಹಾಡೋ ಭೂಮಿ ತಾಯಿಗೆ. ಧರ್ಮಸ್ಥಳ ಕೇಸ್ನಲ್ಲಿ ಸಾಕಷ್ಟು ಗೊಂದಲಗಳು ಉಂಟಾಗ್ತಾ ಇದೆ. ಇದಕ್ಕೆ ಕಾರಣ ಏನು? ಇವೆಲ್ಲವನ್ನು ಮಾಹಿತಿ ನಿಮ್ಮ ಮುಂದೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ. ಪ್ರಜಾ ಫೋಕಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಣ್ ಚಿಟ್ಟಿ. ವೀಕ್ಷಕರೇ, ಧರ್ಮಸ್ಥಳ ಹತ್ಯಾಕಾಂಡ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ SIT ತಂಡ ಕಾರ್ಯಾಚರಣೆ ಆರಂಭಿಸಿ 13 ದಿನಗಳೇ ಕಳೆದಿದೆ. ಮುಸುಕುದಾರಿ ಅನಾಮಿಕ ಭೀಮಾ ಹೇಳಿದ ಮಾತಿನಂತೆ ಭೀಮಾ ತೋರಿಸಿಕೊಟ್ಟ ಜಾಗದಲ್ಲಿ ಒಂದಷ್ಟು ಜಾಗದಲ್ಲಿ ಅವಶೇಷಗಳು ದೊರಕಿದೆ ಅಂತ ಮಾಹಿತಿ ಲಭ್ಯವಾಗಿದೆ. ಇದಕ್ಕೆ ಸಂಬಂಧಪಟ್ಟಂಗೆ ಕಳೆದ ಒಂದು ವಾರದಿಂದನೂ ಒಂದಷ್ಟು ಮಾಹಿತಿಗಳನ್ನು ನಿಮ್ಮ ಮುಂದೆ ಇಡುವಂಥ ಕೆಲಸ ಪ್ರಜಾಧ್ವನಿ TV ಮಾಡಿತ್ತು. ಮಹೇಶ್ ಶೆಟ್ಟಿ ಅವರ ತಾಯಿಯವ್ರನ್ನ ಸೌಜನ್ಯ ಮಾವ ನಮ್ಮ ಹತ್ರ ಕೇಳಿ ಕೊಡ್ತೇವೆ ನಾವು. ಗಿರೀಶ್ ಮಟ್ಟಣ್ಣನವ್ರನ್ನ ಮೊದಲನೇ ಒಂದು ಪ್ರಶ್ನೆ ನಾನು ಕೇಳಿದೆ. ನಿಮಗೆ ಸಾಕಷ್ಟು ಮಾಧ್ಯಮದವರು ಬಂದವರು ಮತ್ತೆ ನಾವು ನಿನ್ನೆಯಿಂದನೂ ಕೂಡ ವೀಕ್ಷಿಸ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ಮಾಹಿತಿ ಪ್ರಕಾರ ಭೀಮಾ ಹೇಳಿರ್ತಕ್ಕಂಥದ್ದು ಲಕ್ಷಾಂತರ ಮಂದಿ ಅದು ರಸ್ತೆಯ ಪಕ್ಕದಲ್ಲೇ ಮಣ್ಣು ಕೊಚ್ಕೊಂಡು ಹೋಗೋ ನಮಗೆ ಮಾಹಿತಿ ದೊರಕಿಸ್ಕೊಟ್ಟು ಎಷ್ಟು ಸರಿ ಅನ್ನೋದು ಕೂಡ SIT ಇನ್ನೂ ಪ್ರೆಸ್ ಮೀಟ್ ಮಾಡಿಲ್ಲ, ಹೇಳಿಕೆ ಕೊಟ್ಟಿಲ್ಲ, ಅಧಿಕೃತವಾಗಿ ಹೇಳಿಕೆ ಕೊಟ್ಟಿಲ್ಲ. ಅಸ್ಥಿ ಪಂಜರಗಳ ಅವಶೇಷಗಳು ದೊರಕಿರ್ತಕ್ಕಂಥದ್ದು, ಅದರ ಬಗ್ಗೆ ಇರುವಂಥ ಮಾಹಿತಿ ಇನ್ನೂ ಯಾವುದೇ ಪೂರಕವಾಗಿ ಮಾಹಿತಿ ಕೊಟ್ಟಿಲ್ಲ SIT ತಂಡ. ಆದರೆ ಇದೆಲ್ಲ ಏನು ಈ ಪ್ರಕರಣ ಏನು ಸ್ಟಾರ್ಟ್ ಆಯಿತು, ಈ ಪ್ರಕರಣ ಸ್ಟಾರ್ಟ್ ಆದಾಗಲಿಂದಲೂ ಒಂದಷ್ಟು ಗೊಂದಲಗಳು, ಒಂದಷ್ಟು ಕನ್ಫ್ಯೂಷನ್ಗಳು, ಒಂದಷ್ಟು ಮಾತು ಚಕಮಕಿಗಳು, ಒಂದಷ್ಟು ವಿರುದ್ಧವಾಗಿ ಮಾತಾಡುವಂಥದ್ದು ನಡೀತಾನೆ ಬಂದಿದೆ. 2 ಗುಂಪು ಅಂತಲೇ ಹೇಳ್ಬೋದು. 2 ಗುಂಪು ಯಾವುದು ಅಂತಂದರೆ ಧರ್ಮಸ್ಥಳ ದೇವಸ್ಥಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಗುಂಪಾಗಿದ್ದರೆ, ಇನ್ನೊಂದು ಗುಂಪು ಸೌಜನ್ಯ ನ್ಯಾಯಕ್ಕಾಗಿ ಹೋರಾಟ ಮಾಡ್ತಾ ಬಂದಿರತಕ್ಕಂಥ ಅದೊಂದು ಗುಂಪು. ಏನು ಇವರಿಬ್ರು ಈ ಗುಂಪಿನ ನಡುವೆ ಆಗಿದ್ದಾದ್ರೂ ಏನು? ಈಗಾಗಲೇ ನಿಮ್ಗೆಲ್ಲರಿಗೂ ತಿಳಿದೇ ಇದೆ, ಕಳೆದ ಒಂದು 5 ದಿನಗಳ ಹಿಂದೆ 6 ದಿನಗಳ ಹಿಂದೆ ಒಂದಷ್ಟು ಪತ್ರಕರ್ತರುಗಳ ಮೇಲೆ ಹಲ್ಲೆ ಮಾಡಿದ್ರು, ಗೂಂಡಾಗಿರಿ ತೋರಿಸಿದ್ರು. ಯಾರಿದು ಅಂದ್ರೆ ನಾನು ಹೇಳ್ತಾ ಇರ್ತಕ್ಕಂಥದ್ದು ಅಂತಂದ್ರೆ, ಇವಾಗ SIT ತನಿಖೆ ಕಾರ್ಯಾಚರಣೆ ನಡೀತಾ ಇದೆ, SIT ತನಿಖೆ ಮಾಡ್ತಾ ಇದೆ. ಇದರ ಬೆನ್ನಲ್ಲೇ ಒಂದಷ್ಟು ಗೂಂಡಾಗಿರಿಗಳು ಮಾಡುವಂಥದ್ದು ಕಣ್ಮುಂದೆ ಕಾಣಿಸ್ತಿದೆ. ಯಾಕೆ ಅಂದ್ರೆ ಇವಾಗ ಒಂದಂತೂ ಸತ್ಯ ತಿಳ್ಕೊಬೇಕಾಗಿದೆ. ಇವಾಗ ಎಲ್ಲರೂ ಒಂದು
ಸರ್ಕಾರದ ಆದೇಶದ ಮೇಲೆ ಒಂದು SIT ತನಿಖೆ ಮಾಡ್ತಾ ಇದೆ, ಒಂದು ಟೀಮ್ ಇನ್ವೆಸ್ಟಿಗೇಷನ್ ಮಾಡ್ತಿದೆ ಅಂತಂದ್ರೆ ಎಲ್ಲರೂ ಬಾಯಿ ಮುಚ್ಕೊಂಡಿರ್ತಕ್ಕಂಥದ್ದು ಸೂಕ್ತವಾದ ಕ್ರಮ ಅಂತ ನಾನು ಹೇಳ್ತೀನಿ. ಯಾಕೆಂತಂದ್ರೆ ಇನ್ವೆಸ್ಟಿಗೇಷನ್ ಆಗೋ ಸಂದರ್ಭದಲ್ಲಿ ಈ ತರ ಏನಾದರೂ ಒಂದಷ್ಟು ಗುಂಪು ಘರ್ಷಣೆಗಳು ಈ ತರ ಎಲ್ಲ ಮಾಡಿದೆ ಆದಲ್ಲಿ ಒಂದಷ್ಟು ತನಿಖೆಗೆ ಸಮಸ್ಯೆ ಆಗುತ್ತೆ ಅಂತ ಹೇಳ್ಬೋದು. ಈಗಿರುವಂಥ ಸಂದರ್ಭದಲ್ಲಿ ಎಲ್ಲಂದ್ರಲ್ಲಿ ಜಗಳಗಳು, ಎಲ್ಲಂದ್ರಲ್ಲಿ ಮಾತಿನ ಚಕಮಕಿಗಳು, ಸೋಷಿಯಲ್ ಮೀಡಿಯಾದಲ್ಲಿ ಇವರ ಹೇಳಿಕೆಗಳು ಹರಿಬಿಡ್ತಕ್ಕಂಥದ್ದು, ಕೆಲವೊಂದು ಮಾತುಗಳು ಮಾತಿನ ಬರದಲ್ಲಿ ಬೇಡದಿರೋ ಮಟ್ಟಕ್ಕೆ ಹೋಗುವಂಥದ್ದು. ನನಗೆ ಅವಶ್ಯಕತೆ ಇಲ್ದಿರ್ತಕ್ಕಂಥವರೆಲ್ಲ ಈ ಒಂದು ಕೇಸಿನ ಮೇಲೆ ಮಾತಾಡುವಂಥದ್ದು. ಕೆಲವರು SIT ತನಿಖೆ ಏನು ನಡೀತಾ ಇದೆ, SIT ತಂಡದ ಮೇಲೆ ಅನುಮಾನ ವ್ಯಕ್ತಪಡಿಸುವಂಥದ್ದು, ಅಥವಾ ಇನ್ನೊಂದಷ್ಟು ತಂಡ ಇಲ್ಲ ದೇವಸ್ಥಾನದ ಧಾರ್ಮಿಕಗೆ ಧಕ್ಕೆ ತರುವಂತ ಮಾಹಿತಿ ಮಾಡ್ತಾ ಇದ್ದಾರೆ ಅಂತ ಹೇಳುವಂಥದ್ದು. ಇದರಿಂದ ಒಂದಷ್ಟು ಧರ್ಮಸ್ಥಳ ಕ್ಷೇತ್ರಕ್ಕೆ ಏಟು ಬೀಳುತ್ತೆ, ಧರ್ಮಸ್ಥಳ ಕ್ಷೇತ್ರಕ್ಕೆ ಒಂದಷ್ಟು ಹೊಡೆತ ಬೀಳುತ್ತೆ ಅನ್ನೋದು ಕೂಡ ಕೆಲವರು ಮಾತಾಗಿರ್ತಕ್ಕಂಥದ್ದು. ಇದೆಲ್ಲರ ಮಧ್ಯೆ ಧರ್ಮಸ್ಥಳದಲ್ಲಿ ಹತ್ಯಾಕಾಂಡದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಂದಷ್ಟು ನೂರಾರು ಶವಗಳನ್ನ ಮೇಲೆ ತೆಗೆಯುವಂಥ ಕೆಲಸ ನಾನು ಮಾಡ್ತೀನಿ, ನಾನು ಕಂಡಿದ್ದೆ 15 ವರ್ಷಗಳಿಂದ ಹಿಂದೆ ನಾನು ಮಾಡತಕ್ಕಂಥ ಕೃತ್ಯನ ನಾನು ಇವತ್ತು ನಿಮ್ಮ ಮುಂದೆ ಇಡ್ತೀನಿ ಅಂತ ಬಂದಿರತಕ್ಕಂಥದ್ದು ನಿಜ. ಅದರ ಬೆನ್ನಲ್ಲೇ ತನಿಖೆ ಆಗ್ತಿರತಕ್ಕಂಥದ್ದು ನಿಜ. ಊಹಾಪೋಹಗಳು ಮಾಡುವಂಥ ಸಂದರ್ಭನ ಇದು. ಏನಾಗಿದೆ ಏನಿಲ್ಲ ಅಂತ ಹೇಳಿದ್ರೆ ತನಿಖೆ ನಂತರ ನಮಗೆ ಗೊತ್ತಾಗುತ್ತೆ. ಅದು ಯಾರಾಗಿದ್ರು ಕೂಡ ತನಿಖೆ ನಡೆಯೋವರೆಗೂ ಸೈಲೆಂಟ್ ಆಗಿದ್ರೆ ಒಳ್ಳೇದು ಅಂತ ನನ್ನ ಭಾವನೆ. ಇನ್ನ ಮಿಸ್ಟರ್ ಕಿರಿಕೀರ್ತಿ ಅವರು ಒಂದಷ್ಟು ಹೇಳಿಕೆಗಳು ಕೊಟ್ಟಿದ್ದಾರೆ ಒಂದು ಖಾಸಗಿ ಚಾನಲ್ ಅಲ್ಲಿ ಕುಳಿತುಕೊಂಡು. ಅದರ ಪ್ರಕಾರಕ್ಕೆ ನಾನು ಮಾತಾಡ್ತೀನಿ. ಎಲ್ಲಿ ಯಾರು ಧರ್ಮಸ್ಥಳದ ವಿರುದ್ಧವಾಗಿ ನಡೀತಾ ಇದ್ದಾರೆ, ಕೆಲವರು ಹೇಳ್ತಾ ಇದ್ರೆ ಕಿರಿಕೀರ್ತಿ ಹಾಗೂ ರಾಕೇಶ್ ಶೆಟ್ಟಿ ಇವ್ರುಗಳೆಲ್ಲ ಏನಂತಂದ್ರೆ ಡಿಜಿಟಲ್ ಮೀಡಿಯಾಗಳನ್ನು ಸೇರಿಸಿ ಧರ್ಮದ ವಿರುದ್ಧವಾಗಿ ನಡೀತಾ ಇದ್ದಾರೆ, ದೇವಸ್ಥಾನದ ಧಾರ್ಮಿಕ ಧಕ್ಕೆ ತರುವಂತ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳ್ತಿದ್ರೆ. ಎಲ್ಲಿ ಯಾರು ಹೇಳಿದ್ದಾರೆ ಅದು ಮಾಹಿತಿ ಇದ್ರೆ ಮಾತಾಡಿ, ಇಲ್ಲ ಅಂದ್ರೆ ಸುಮ್ಮನೆ ಸೈಲೆಂಟ್ ಆಗಿರ್ಬೇಕು. ತನಿಖೆ ನಡೀತಿದೆ ಅಲ್ವಾ, ಅಂದ್ರೆ ತನಿಖೆಗೆ ಅಡ್ಡಿಪಡಿಸ್ತಾ ಇರ್ತಕ್ಕಂಥದ್ದು ನೀವುಗಳು. ಒಂದು ಕಿರಿಕೀರ್ತಿಯವರೇ, ಒಂದು ತಿಳ್ಕೊಳ್ಳಿ, ನೀವು ಹೇಳ್ತಿದ್ದೀರಿ ಧರ್ಮಸ್ಥಳ ಕೇಸಿಗೂ ಸೌಜನ್ಯ ಕೇಸಿಗೂ ಸಂಬಂಧ ಏನು? ಮಿಸ್ಟರ್ ಕಿರಿಕೀರ್ತಿ, ಸೌಜನ್ಯ ಪರವಾಗಿ ನ್ಯಾಯ ಸಿಗ್ಬೇಕು ಅಂತ ಏನು ಒಂದು ಹೋರಾಟ ಮಾಡ್ತಾ ಇರ್ತಕ್ಕಂಥ ಒಂದು ಗುಂಪಿದೆ. ನಿರಂತರವಾಗಿ 13 ವರ್ಷಗಳಿಂದ ನಿರಂತರವಾಗಿ ಹೋರಾಟ ಮಾಡ್ಕೊಂಡ್ ಬಂದಿದ್ದಕ್ಕೇನೆ ಇವತ್ತು ಧರ್ಮಸ್ಥಳ ಕೇಸ್ಗೆ ಒಬ್ಬ ಅನಾಮಿಕ ನಾನು ಹೇಳಿಕೆ ಕೊಡ್ತೀನಿ ಅಂತ ಬಂದಿದ್ದು. ಇದೆಲ್ಲ ನಡೆದೇ ಇದ್ದಲ್ಲಿ ಯಾರೊಬ್ಬರಿಗೂ ಧೈರ್ಯ ಬರ್ತಿರ್ಲಿಲ್ಲ ಮುಂದೆ ಬರೋದಕ್ಕೆ. ಹಾಗಾಗೇನೆ ಇವತ್ತು ಕಳೆದ 20-30 ವರ್ಷಗಳಿಂದ ಅಲ್ಲಿ ನಡೆದಿರ್ತಕ್ಕಂಥ ಕೃತ್ಯಗಳ ಬಗ್ಗೆ, ಅಲ್ಲಿ ನಡೆದಿರ್ತಕ್ಕಂಥ ಕ್ರೈಮ್ ಬಗ್ಗೆ ಯಾರು ಏನೋ ಎಲ್ಲಿ ಹೆಣ ಸಿಕ್ಕಿದ್ರು ಕೂಡ ಅಸಹಜ ಸಾವು, ಅಪರಿಚಿತ ವ್ಯಕ್ತಿ ಅಂತ ಏನು ಬಿಂಬಿಸ್ತಾ ಇದ್ರು, ಕರೆಕ್ಟ್ ಆಗಿ ಇನ್ವೆಸ್ಟಿಗೇಷನ್ ಮರಿಮಾಚೋದಕ್ಕೆ ಒಂದಷ್ಟು ಹಣಬಲ ಇರ್ತಕ್ಕಂಥವ್ರು ಪ್ರಬಲ ಬೀರಿದ್ರು ಈ ಒಂದು ಕೇಸ್ ಮೇಲೆ. ಇವತ್ತು ಆ ಕೇಸ್ಗಳು ಓಪನ್ ಆಗ್ತಿದೆ, ಆಗ್ಲಿ ಬಿಡಿ ಅಲ್ವಾ, ತನಿಖೆ ಆಗ್ಲಿ. ಈಗಿರುವಂತ ಸಂದರ್ಭದಲ್ಲಿ ನೀವು ಏನೇನೋ ಹೇಳಿಕೆ ಕೊಟ್ಟು ಜನಗಳಿಗೆ ಏನೋ ಕನ್ಫ್ಯೂಷನ್ ಮಾಡುವಂತ ಕೆಲಸ ನೀವು ಮಾಡ್ತಿದ್ರಿ. ಬಟ್ ಒಂದಂತೂ ಹೇಳ್ತಿದ್ದೀನಿ, ಜನಗಳು ಇವತ್ತು ದಡ್ರಲ್ಲ. ಇವತ್ತು ಇಷ್ಟು ಮಟ್ಟಿಗೆ ಸೌಜನ್ಯ ಕೇಸ್ ಆಗಿರ್ತಕ್ಕಂಥದ್ದು ಅಥವಾ ಧರ್ಮಸ್ಥಳ ಹತ್ಯಾಕಾಂಡಕ್ಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಏನು ಇವತ್ತು ಒಂದು ಬೆಳಕಿಗೆ ಬಂದಿದೆ, ಇದಕ್ಕೆ ಮೂಲ ಕಾರಣ ಇದೇ ಜನತೆ ಅಂತಾನೆ ಹೇಳ್ಬೋದು. ರಾಜ್ಯದ ಜನತೆ ಎಚ್ಚೆತ್ತುಕೊಂಡು ರಾಜ್ಯದ ಜನತೆ ಏನೋ ಈ ವಿಚಾರವಾಗಿ ಧ್ವನಿ ಎತ್ತಿದ್ರು. ಅಂದಿನಿಂದಲೇ ಇದಕ್ಕೆ ಒಂದು ಕಾವು ಹೆಚ್ಚಾಯ್ತು ಅಂತಾನೆ ಹೇಳ್ಬೋದು, ಈ ಕೇಸ್ಗೆ ಕಾವು ಹೆಚ್ಚಾಯ್ತು ಅಂತಾನೆ ಹೇಳ್ಬೋದು. ಜನರಿಗೆ ದಡ್ರಲ್ಲ, ಜನರಿಗೆ ನೀವೇನೋ ಕನ್ಫ್ಯೂಷನ್ ಮಾಡುವಂತ ಅವಶ್ಯಕತೆ ಇಲ್ಲ, ಬುದ್ಧಿವಂತರಾಗಿದ್ದಾರೆ. ಮತ್ತೆ ಒಂದು ತಿಳ್ಕೊಳ್ಳಿ, ಇವತ್ತು ಯಾರೂ ಸಹ ಧರ್ಮಸ್ಥಳ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಶ್ರೀ ಕ್ಷೇತ್ರ ಮಂಜುನಾಥ ಸ್ವಾಮಿ ಅಥವಾ ಅಣ್ಣಪ್ಪ ಸ್ವಾಮಿಗೆ ಸಂಬಂಧಪಟ್ಟಂಗೆ ಅದಕ್ಕೆ ಧಕ್ಕೆ ತರುವಂತ ಕೆಲಸ ಯಾರು ಮಾಡಿಲ್ಲ. ಯಾರಾದ್ರೂ ಮಾಡಿದ್ರೆ ಸಹ ಅವತ್ತು ಕೂಡ ಪ್ರಜಾಧ್ವನಿ ಟಿವಿ ಅದರ ವಿರುದ್ಧವಾಗಿ ನಿಂತ್ಕೊಳ್ಳುತ್ತೆ. ಖಂಡಿತವಾಗ್ಲೂ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಪ್ರಜಾಧ್ವನಿ ಟಿವಿ ಹೇಳಿಕೆ ಕೂಡ
ಯಾರಿಗೆ ತಪ್ಪು, ಯಾರು ತಪ್ಪು ಮಾಡಿದರೆ ಅವ್ರಿಗೆ ಶಿಕ್ಷೆ ಆಗಲಿ ಅಂತಾನೆ ನಾವು ಕೂಡ ಪ್ರಸ್ತಾಪ ಮಾಡ್ತಿರೋದು. ಯಾರೇ ಆಗಿದ್ರು ಸರ್ನೇ, ಯಾರು ಬೇಕಾದ್ರೂ ಆಗಿರ್ಬೋದು. ನಿಜವಾಗ್ಲೂ ಅಪರಾಧಿನ ಕಣ್ಮುಂದೆ ತರುವಂತ ಕೆಲಸ ಆಗಬೇಕು, ಕಾನೂನಿನ ಪ್ರಕಾರ ಅವರಿಗೆ ಶಿಕ್ಷೆ ಆಗಬೇಕು, ಇದೊಂದೇ. ಆದರೆ ಎಲ್ಲೂ ಧರ್ಮದ ವಿರುದ್ಧವಾಗಿ ನಡೆಯುವಂತ ಕೆಲಸ ಪ್ರಜಾಧ್ವನಿ ಟಿವಿ ಮಾಡಲ್ಲ, ಅಥವಾ ಮಾಡೋರಿಗೆ ಅವರ ಹಿಂದೆ ನಿಂತ್ಕೊಳ್ಳುವಂತ ಕೆಲಸ ಮಾಡಲ್ಲ. ಯಾರೋ ಒಬ್ಬ ಹೇಳ್ತಾನೆ, ಇಲ್ಲೆಲ್ಲ ಅಗೀತಾ ಇದ್ದಾರೆ, ಇನ್ನು ನೆಕ್ಸ್ಟ್ ಮಂಜುನಾಥ ಸ್ವಾಮಿ ಆವರಣದಲ್ಲಿ ಎಲ್ಲ ಒಂದು ಹೆಣ ಊತಾಕಿದೆ ಅಂತ ಹೇಳಿದೆ, ಅದ್ರಲ್ಲಿ ಅಲ್ಲೂ ಕೂಡ ಅಗಿಯುವಂತ ಕೆಲಸ ಮಾಡ್ತಾರೆ. ಅಂದ್ರೆ ಇದರಿಂದ ಪಿತೂರಿ ಮಾಡಿರ್ತಕ್ಕಂಥ ಕೆಲಸ, ಧರ್ಮಸ್ಥಳ ದೇವಾಲಯನ ಉಳಿಸಲ್ಲ. ಮಾನ ಮರ್ಯಾದೆ ಇಲ್ಬೇಡ್ರಿ ನಿಮ್ಗೆ ಮಾತಾಡೋದಕ್ಕೆ? ಹೇಗ್ರಿ ಹೇಳ್ತೀರಾ? ಧರ್ಮಸ್ಥಳ ದೇವಸ್ಥಾನದಲ್ಲಿ ಊತಿಕ್ಕಿದ್ದಾರೆ ಅಂತ ಯಾರಾದ್ರೂ ಹೇಳಿದ್ರೇನ್ರಿ? ನೀವೇ ಜನಗಳಿಗೆ ದೊಂಬಿ ಹಿಂಸುವಂತ ಕೆಲಸ ಮಾಡ್ತಿರತಕ್ಕಂಥದ್ದಲ್ಲ. ಕ್ಯಾಮರಾ ಇದೆ ಅಂತ ಹೇಳಿದ್ದ ಮಾತ್ರಕ್ಕೆ ನಿಮ್ಗೆ ಹೇಳಿದ್ದೆಲ್ಲ ಸತ್ಯ. ಅದಕ್ಕೆ ಹೋಗ್ಲಿ, ಇನ್ ಕೇಸ್ ಆ ದಿನ ಬಂತು ಅಂದ್ರೆ ನಾವುಗಳಾಗ್ಲಿ ಸಪೋರ್ಟ್ ಮಾಡ್ತೀವ? ಅಥವಾ ಒಂದು ತಿಳ್ಕೊಳ್ಳಿ, ದಡ್ರಲ್ಲ, ಲಕ್ಷಾಂತರ ಮಂದಿ ಓಡಾಡೋಂಥ ಜಾಗ ದೇವಸ್ಥಾನ ಒಳಗಡೆ ಮಾಡೋಂಥದ್ದು ಯಾರು ಮಾಡಿರಲ್ಲ. ಇದು ಸಾಧ್ಯನೇ ಇಲ್ಲ. ಇದು ಸುಮ್ಮನೆ ಹೇಳಿಕೆ ಏನೇನೋ ಕೊಡಬಾರ್ದು. ಅಲ್ಲಿ ಅಕ್ಕಪಕ್ಕ ಕಾಡಿನಲ್ಲಿ ಸಂಬಂಧಪಟ್ಟಂಗೆ ಒಂದಷ್ಟು ಮಾಡ್ತಾ ಇರ್ತಕ್ಕಂಥ ಸತ್ಯ, ಅದರಲ್ಲಿ ತನಿಖೆ ನಡೀತಾ ಇದೆ, ನಡೀಲಿ ಬಿಡಿ. ಯಾಕೆ ನೀವು ಅದಕ್ಕೆ ಅಡ್ಡಿಪಡಿಸ್ತೀರಿ? 100 ಸಿಗುತ್ತೋ, 1 ಸಿಗುತ್ತೋ, 50 ಸಿಗುತ್ತೋ ನಿಮ್ಗೆ ಬೇಡ. ಈಗ ನೋಡಿ, ಕೆಲವೊಂದು ಇದರಲ್ಲಿ ಅವಶೇಷಗಳು ದೊರಕಿದೆ ಅಂತ ಹೇಳ್ತೀರಿ, ನೀವೇನ್ ಮಾಡ್ತಿದ್ರಿ? ಯಾವುದು ದೊರಕೇ ಇಲ್ಲ ಅಂತ ಹೇಳ್ತೀರಿ. ಬೇಡ, ನಮಗೆ ಮಾಹಿತಿ ಬಂದ ಪ್ರಕಾರಕ್ಕೆ ಬಂದಿದೆ ಅಂತ. ನಿಮಗೆ ಮಾಹಿತಿ, ಈಗ ನೀವ್ ಹೇಳ್ತೀರಿ ಅದೆಲ್ಲಿಂದ ಬಂದ್ಬಿಡ್ತು ಮಾಹಿತಿ, ನಾನು ಕೇಳ್ತೀನಿ ನಿಮ್ಗೆ ಎಲ್ಲಿಂದ ಬಂತು ಮಾಹಿತಿ? ಇಲ್ಲ ಅಂತ ಯಾರು ಕೊಟ್ರು? ಹಂಗಾದ್ರೆ ನಿಮ್ಗೆ ಯಾರಾದ್ರೂ SIT ಟೀಮ್ ನಲ್ಲಿ ಯಾರಾದ್ರೂ ನಿಮ್ಗೆ ಪ್ರಬಲವಾಗಿ ಅದ್ರ ವಿಚಾರವಾಗಿ ಏನೋ ಅಂತ ಹೇಳೋಂಥದ್ದು ಯಾರಾದ್ರೂ ಇದಾರೆ ಹಂಗಾದ್ರೆ? ಅಥವಾ FSL ಟೀಮ್ ನಿಂದ ನಿಮ್ಗೆ ಏನಾದ್ರು ಬರೋಂಥದ್ದು ಮಾಹಿತಿ ಬರುವಂಥದ್ದು ಯಾರಾದ್ರೂ ನಿಮ್ಗೆ ಕೊಡ್ತಾ ಇದ್ದಾರಾ? ಅಲ್ಲಲ್ಲ. ಈಗ ಇದೇ ಇಲ್ಲ ಅನ್ನೋದಕ್ಕೆ ಮುಂದಿನ ದಿವಸಗಳು ತನಿಖೆ ನಡೆದ ನಂತರ ಅವರೇ ಹೇಳಿಕೆ ಕೊಡುವಂತ ಇರ್ತೈತಲ್ವಾ, ಅವತ್ತಿಗೆ ವೆಯ್ಟ್ ಮಾಡೋಣ. ಯಾಕೆ ಮಾತಾಡ್ತೀರಿ? ಇಲ್ಲ ಸಲ್ಲದ ಆರೋಪಗಳು ಯಾಕೆ ಮಾಡ್ತೀರಿ? ಇನ್ನ ಗುಂಡಾವರ್ತನೆ ಮಾಡ್ತಾ ಇರ್ತಕ್ಕಂಥ ಅಲ್ಲೊಂದಷ್ಟು ಟೀಮ್ ಇದೆ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂಗೆ. ಮೊದಲನೇದಾಗಿ ಹೇಳ್ತೀನಿ, ಪ್ರಜಾಧ್ವನಿ ಟಿವಿ ಯಾವತ್ತು ಸೌಜನ್ಯ ಕೇಸ್ನಲ್ಲಿ ಈ ಒಂದು ಸುದ್ದಿ ಕಳೆದ 4-5 ತಿಂಗಳ ಹಿಂದೆ ನಮಗೂ ಕೂಡ ಒಂದಷ್ಟು ಕರೆಗಳು ಬಂದಿರ್ತವೆ. ನಮ್ಮ ದನಿಗಳ ವಿರುದ್ಧ ಮಾತಾಡ್ತೀರಾ, ನಮ್ಮ ದನಿಗಳ ವಿರುದ್ಧ ಮಾತಾಡಿದ ಅದರಲ್ಲಿ ನಿಮ್ಮ ಚಾನಲ್ನ ಉಡೀಸ್ ಮಾಡ್ತೀವಿ. ಅವತ್ತು ಅವ್ರಿಗೆ ಚಾಲೆಂಜ್ ಮಾಡಿರ್ತೀನಿ, ನಿಮ್ಗೆ ತಾಕತ್ತಿದ್ರೆ ಆಫೀಸ್ ಕಚೇರಿಯ ಅಡ್ರೆಸ್ ಗೂಗಲ್ನಲ್ಲಿದೆ, ಚೆಕ್ ಮಾಡ್ಕೊಳ್ಳಿ. ಅಥವಾ ಬೇಕು ಅಂತಂದ್ರೆ ನಾವೇ ಕೊಡ್ತೀವಿ, ಬನ್ನಿ. ನಿಮ್ ತಾಕತ್ತಿದ್ರೆ ಅದೇನ್ ಮಾಡ್ತೀರಾ? ಇಲ್ವಾ? ಧರ್ಮಸ್ಥಳಕ್ಕೆ ನಾವು ಖುದ್ದಾಗಿ ಪ್ರಜಾಧ್ವನಿ ಟಿವಿ ಬರುತ್ತೆ, ನಿಮ್ ಕೈಯಲ್ಲಿ ಏನಾಗುತ್ತೋ ಮಾಡ್ಕೊಳ್ಳಿ ಅಂತ ಹೇಳಿದ್ವಿ. ಈ ತರ ಗೂಂಡಾವರ್ತನೆ ಮಾಡ್ತಾ ಇರ್ತಕ್ಕಂಥದ್ದು ಇವ್ರುಗಳು. ಯಾರ ವಿರುದ್ಧವಾಗಿ ಮಾತಾಡ್ತಿದ್ದೀವಿ? ಎಲ್ಲೂ ಹೇಳಿಲ್ಲ ಸ್ವಾಮಿ, ಇಂಥವರೇ ಪರ್ಟಿಕ್ಯುಲರ್ ಇದಕ್ಕೆ ಅಪರಾಧಿ ಅಂತ ಯಾರು ಹೇಳಿಲ್ಲ. ನಿಮ್ಮ ವರ್ತನೆಗಳಲ್ಲೇ ಗೊತ್ತಾಗ್ತಾ ಇದೆ. ಅಂದ್ರೆ ನೀವೇ ತೋರಿಸ್ಕೊಡ್ತಾ ಇದ್ದೀರಾ ಅಪರಾಧಿ ಯಾರು ಅಂತ. ಅವಶ್ಯಕತೆ ಇಲ್ದಿರ್ತಕ್ಕಂಥ ಮಾತಿನ ಬರದಲ್ಲಿ ಗೂಂಡಗಳ ವರ್ತನೆ ಹೇಗ್ರಿ ನೀವು ಮಾತಾಡ್ತೀರಿ? ಹೇಗೆ ನೀವು ಅವ್ರಿಗೆ ಹಲ್ಲೆ ಮಾಡ್ತೀರಿ? ಇನ್ನ ಕಿರಿಕೀರ್ತಿ ನೀವ್ ಹೇಳ್ತೀರಿ ಸೌಜನ್ಯ ತಾಯಿ ಗ್ಯಾಂಗ್ ರೇಪ್ ಆಗಿದೆ ಅಂತ ಸುಳ್ಳು ಹೇಳ್ಕೊಂಡ್ ಬರ್ತಿದ್ದಾರೆ. ಮಾನವೀಯತೆ ಐತೇನ್ರಿ ನಿಮ್ಗೆ? ಈ ಒಂದು ಮಾತು ಹೇಳ್ತಿದ್ರಲ್ಲ, ನಿಮ್ಗೆ ನಿಜವಾಗ್ಲೂ ಏನಾದ್ರೂ ಮಾನವೀಯತೆ ಇದೆಯಾ ನಿಮ್ಗೆ? ನೀವು ಅಕ್ಕ ತಂಗಿದಿರ ಜೊತೆಲಿ ಹುಟ್ಟಿದಿರಾ? ನಿಮ್ಮ ಮನೆಯಲ್ಲಿ ಅಕ್ಕ ತಂಗಿದಿರು ಇದಾರ? ಇದ್ದಿದ್ರೆ ಸಹ ಈ ತರ ಮಾತಾಡ್ತಿರ್ಲಿಲ್ಲ ಅನ್ಕೋತೀನಿ. ಯಾವ ಒಬ್ಬ ತಾಯಿ ತನ್ನ ಮಗಳಿಗೆ ಆಗಿರ್ತಕ್ಕಂಥ ಅತ್ಯಾಚಾರದ ವಿಚಾರವಾಗಿ ಸುಳ್ಳು ಹೇಳ್ತಾರೆ, ಅತ್ಯಾಚಾರ ಆಗಿದೆ ಅಂತ ಸುಳ್ಳು ಹೇಳಿಕೊಡ್ತಾರೆ. ಯಾವ್ದೋ ಪೋಸ್ಟ್ ಮಾರ್ಟಮ್ ಇಟ್ಕೊಂಡು ಮಾತಾಡ್ತಿದ್ದೀರಾ? ರೇ ಕರೆಕ್ಟ್ ನಿಜವಾಗ್ಲೂ ಹೇಳ್ರಿ ನೀವು. ನಾನು ಡೈರೆಕ್ಟ್ ಕ್ವಶನ್ ಕೇಳ್ತೀನಿ, ಪೋಸ್ಟ್ ಬಾಟಮ್ ಏನ್ ಕೊಡ್ತಾರೆ ಎಲ್ಲವೂ ಸತ್ಯವನ್ನೇ ಬೀರುತ್ತಾ? ಅಂದ್ರೆ ರಾಜ್ಯ ಹಾಗೂ ದೇಶದಲ್ಲಿ ಏನು ಯಾವ ಒಂದು ಡಿಪಾರ್ಟ್ಮೆಂಟ್ ಎಲ್ಲೂ ಕೂಡ ಸತ್ಯ ಸುಳ್ಳು ಇದನ್ನ ಡಾಕ್ಯುಮೆಂಟ್ಸ್ ರೆಡಿ ಮಾಡೋದೇ ಇಲ್ವಾ? ಹುಚ್ಚಿಡ್ದೈತಾ? ಹಂಗಾದ್ರೆ ಮಾಡಿದವ್ರು ಯಾರಂಗಾದ್ರೆ? ರೇಪ್ ಆಗಿಲ್ಲ ಅಂತ ಹೇಳ್ತಿದ್ಯಲ್ಲಪ್ಪ, ಆಯ್ತು ಒಪ್ಕೋಣ, ರೇಪ್ ಆಗಿಲ್ಲ, ಅದರಲ್ಲಿ ಏನೋ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ಬೇರೆನೇ ಇದೆ ಅಂತ ಹೇಳ್ತಿದ್ರಲ್ಲ, ಅದೇನಾದ್ರೂ ಆಗಿರ್ಲಿ. ಇದಕ್ಕೆ ಸಾಕ್ಷಿ ಏನು?
ಮತ್ತೆ ಯಾಕೆ ಆ ಹುಡುಗಿನ ಏಕಾಏಕಿ ಅದನ್ನ ಏನೋ ಅಲ್ಲಿಂದ ಸ್ನಾನಘಟ್ಟದಿಂದ ಎತ್ಕೊಂಡು ಹೋಗಿ ಇಡೀ ರಾತ್ರಿ ಎಲ್ಲ ಟಾರ್ಚರ್ ಕೊಟ್ಟು ಬೆಳಗಿನ ಜಾವ ಸಿಗೋಂಥದ್ದಾಗತ್ತಲ್ಲ, ಆ ಒಂದು ಕೃತ್ಯ ನಡೆಯುತ್ತಲ್ಲ ಜಾಗ ನೋಡಿದ್ರ ನೀವು ಆ ಪರಿಸ್ಥಿತಿ ಹೇಗಾಗಿತ್ತು ಅಂತ? ಮೈ ಮೇಲೆ ಒಂದು ಬಟ್ಟೆ ಇರಲಿಲ್ಲ, ಆ ಒಂದು ಹೆಣ್ಣು ಮಗುವಿನ ಮೇಲೆ ಮರ್ಮಾಂಗದ ಒಳಗಡೆ 6 ಇಂಚು ಮಣ್ಣು ತಿರುಕಲಾಗಿತ್ತು. ತನಿಖೆ ನಿಜವಾದ ಸರಿಯಾದ ರೀತಿಯಲ್ಲಿ ಆಯ್ತಾ? ಅವತ್ತಿನ ಏನು ಬೆಳ್ತಂಗಡಿ ಇನ್ಸ್ಪೆಕ್ಟರ್ ಭಾಸ್ಕರ್ ರೈ, ನೀವ್ ಹೇಳಿ, ನಿಮಗೆ ನಿಜವಾಗ್ಲೂ ಏನಾದ್ರೂ ಒಂದಷ್ಟು ನೀತಿ ಧರ್ಮ ಏನಾದ್ರೂ ಇದ್ರೆ ಇವತ್ತಾದ್ರೂ ಒಪ್ಕೊಳ್ಳಿ. ಅವತ್ತು ನಿಮಗೆ ಒತ್ತಡ ನೀಡಿದವರು ಯಾರು? ಒಪ್ಕೊಳ್ಳಿ. ಎಲ್ಲರಿಗೂ ಗೊತ್ತು ಹಣಬಲ ಯಾರಿದ್ದಾರೆ, ಈ ಒಂದು ಕೇಸ್ಗೆ ಸಂಬಂಧಪಟ್ಟರಂಗೆ ಹಣಬಲ ಇರ್ತಕ್ಕಂಥವ್ರು ಒಂದಷ್ಟು ಒತ್ತಡ ಹೇರಿ ಈ ಕೇಸ್ನ ಕ್ಲೋಸ್ ಮಾಡುವಂತ ರೀತಿಲಿ ಮಾಡ್ತಾರೆ. ಯಾರೋ ಒಬ್ಬ ಅನಾಮಧೇಯ ವ್ಯಕ್ತಿನ ಕರ್ಕೊಂಡ್ಬಂದು ಅವನೇ ಇದಕ್ಕೆ ಅತ್ಯಾಚಾರ ಮಾಡಿದ್ದು ಅಂತ ಹೇಳ್ತಿರಲ್ಲ, ಮತ್ತೆ ಯಾಕೆ ಪೋಸ್ಟ್ ಮಾರ್ಟಮ್ ಆಗಿಲ್ಲ ಅಲ್ವಾ? ಮತ್ತೆ ಅತ್ಯಾಚಾರ ಆಗಿದೆ ಅಂತ ಹೆಂಗೆ ಅವನ್ನ ತಗೊಂಡಾಗ ಅವನು ಒಳಗಡೆ ಹಾಕಿದ್ರಿ? 9ನೇ ತಾರೀಕು ಏನು ಅತ್ಯಾಚಾರ ಆಗತ್ತೆ, 11ನೇ ತಾರೀಕು ಸಂತೋಷ್ ರಾವ್ನ ಅಪರಾಧಿ ಅಂತ ನಿಲ್ಲಿಸ್ತಿರಲ್ಲ, ಹೇಗೆ? ಸಂತೋಷ್ ರಾವ್ಗೆ ಏನೋ ಒಂದಷ್ಟು ಮೈ ಮೇಲೆ ಆಗಿರ್ತಕ್ಕಂಥ ಗಾಯಗಳು ಅಥವಾ ಬೆನ್ನಲ್ಲಿ ಅಥವಾ ಒಂದು ಕತ್ತಿನ ಭಾಗದಲ್ಲಿ ಒಂದಷ್ಟು ಉಗುರಿನ ಮಾರ್ಕ್ಗಳು ಕಂಡಿದ್ದ ತಕ್ಷಣ ಇದು ಸೌಜನ್ಯ ಮೇಲೆ ಅತ್ಯಾಚಾರ ಮಾಡಿದ್ದು ಈ ವ್ಯಕ್ತಿ ಅಂತ ಬಿಂಬಿಸ್ಬಿಟ್ರಿ, ಹಾಕ್ಸ್ಬಿಟ್ರಿ. ಯಾಕೆ ಇದು ಇದು ಹೆಂಗಾಯ್ತು? 7 ವರ್ಷ ಅದು ಹೆಂಗೆ ಶಿಕ್ಷೆ ಅನ್ಭವಿಸ್ಬಿಟ್ಟು ಬಂದ್ರು? ಯಾಕಾಯ್ತು? ನೀವೆಲ್ಲ ಸತ್ಯ ಹೇಳ್ತಿರಲ್ಲ, ಈ ಪೋಸ್ಟ್ ಮಾರ್ಟಮ್ ಸುಳ್ಳ ಅಂತ ಹೇಳ್ತಿರಲ್ಲ. ಸುಳ್ಳು ನೀವ್ ಹೇಳ್ತಾ ಇರೋದು ಇದು ಸುಳ್ಳು, ಆಯ್ತಾ? ನೀವ್ ಹೇಳ್ತಾ ಇದ್ದೀರಾ ಅದು ಹಂಗಲ್ಲ, ಹೆಂಗಾಗುತ್ತೆ? ವಿತ್ ಫೋಟೋ ಅಫ್ಕೋರ್ಸ್ ಸುಳ್ಳು. ಇದೊಂದೇ ಕೇಸ್ ಏನ್ರಿ ಆಗಿರೋದು? ಯಾಕೆ ಬಾಯಿ ಮುಚ್ಕೊಂಡ್ ಕುತ್ಕೊಬೇಕು? ನಿಮಗೆಷ್ಟು ಹಕ್ಕಿದೆ, ನಿಮಗೆಷ್ಟು ಏನೋ ಇದ್ರ ವಿರುದ್ಧವಾಗಿ ಮಾತಾಡ್ತಿದ್ದೀರಿ ರೇ. ನಿಜವಾಗ್ಲೂ ನಾನು ಕೇಳ್ತಿರ್ತಕ್ಕಂಥದ್ದು ಅಂತಂದ್ರೆ ಒಂದಷ್ಟು ಪಕ್ಕಕ್ಕೆ ಇಟ್ಬಿಡೋಣ. ಇದು ನಮ್ಗೆ ಯಾರ ವಿಚಾರ ಬೇಡ, ಧರ್ಮಾಧಿಕಾರಿಗಳು ಇನ್ನೊಬ್ರು ಅವ್ರ ಫ್ಯಾಮಿಲಿ ನಮ್ಗೆ ಅದು ಬೇಡ. ಯಾರು ಶಿಕ್ಷೆ ನಿಜವಾಗ್ಲೂ ನಿಯತ್ತಾಗಿ ನೀವೆಲ್ಲ ಏನು ಪತ್ರಕರ್ತರು ಅಂತ ಬಿಂಬಿಸ್ತಿದ್ರಲ್ಲ, ನೀವು ನಿಯತ್ತಾಗಿ ಏನಾದ್ರು ಕೆಲಸ ಮಾಡಿ ತೋರಿಸಿ, ಸೈಲೆಂಟ್ ಆಗಿರಿ. ನಿಜವಾದ ರೀತಿಯಲ್ಲಿ SIT ತನಿಖೆ ಆಗ್ಲಿ. ಎಲ್ಲೋ ದೆಹಲಿಯಲ್ಲೋ ಎಲ್ಲೋ ಒಂದು ಗ್ಯಾಂಗ್ ರೇಪ್ ಆಗತ್ತೆ ಅಂತ ಅಂದಾಗ ಅವತ್ತು ನಾವೆಲ್ಲರೂ ಸೇರ್ಕೊಂಡು ಧ್ವನಿ ಎತ್ತಕ್ಕಾಗತ್ತೆ. ನಾವು ಒಂದಷ್ಟು ಅವರು ಯಾರು ಗ್ಯಾಂಗ್ ರೇಪ್ ಮಾಡಿದ ವಿರುದ್ಧವಾಗಿ ಒಂದಷ್ಟು ಕ್ಯಾಂಡಲ್ಗಳು ಅಂಟಿಸಿ ಒಂದಷ್ಟು ಪ್ರತಿಭಟನೆಗಳೆಲ್ಲ ಮಾಡ್ತೀವಿ. ನಮ್ಮ ರಾಜ್ಯದಲ್ಲಿ ನಮ್ಮ ಕನ್ನಡ ಜನತೆಯಲ್ಲಿ ಆಗಿರ್ತಕ್ಕಂಥ ಒಂದು ಹೆಣ್ಣು ಮಗುಗೆ ಆಗಿರ್ತಕ್ಕಂಥ ಶೋಷಣೆ ವಿರುದ್ಧ ಧ್ವನಿ ಎತ್ತಂಗಿಲ್ವಾ? ಕರ್ನಾಟಕದ ರಾಜ್ಯದಲ್ಲಿ ಆಗಿರ್ತಕ್ಕಂಥ ನಮ್ಮ ಮನೆ ಮಗಳಿಗಾಗಿರ್ತಕ್ಕಂಥ ಅತ್ಯಾಚಾರದ ವಿರುದ್ಧವಾಗಿ ಏನು ನ್ಯಾಯ ಸಿಗ್ಲಿ ಅಂತ ಕೇಳೋಂಥ ತಪ್ಪ? ಯಾವ್ದಾರ ಒಂದಾಗಿದ್ರೆ ಪರವಾಗಿಲ್ಲ, ಹಾಗಿದ್ರೆ ಸುಮ್ನೆ ಎಲ್ಲರೂ ಕಟ್ಕೊಂಡು ಬರ್ತಾ ಇದ್ದಾರೆ. ಯಾರದ? ಪದ್ಮನಾಥ ಕೇಸ್ ಹಂಗಾದ್ರೆ ಸುಳ್ಳ? ವೇದವಲ್ಲಿ ಕೇಸ್ ಸುಳ್ಳ? ಅನನ್ಯ ಭಟ್ ಮಿಸ್ ಆಗಿದ್ದು ಸುಳ್ಳ? ಅಥವಾ ಅವ್ರ ತಾಯಿ ಇವತ್ತು 2003ರಲ್ಲಿ ಆಗಿರ್ತಕ್ಕಂಥ ಕೃತ್ಯ ಇವತ್ತಿಗೆ ಬಂದ ಇವತ್ತು ಏನೋ ನಮ್ಮ ಅಸ್ಥಿಪಂಜರ ಹುಡಿಕೊಡಿ ಅಂತ ಹೇಳ್ತಾ ಇರ್ತಕ್ಕಂಥ ಸುಳ್ಳ? ಯಾವ್ದು ಸತ್ಯ, ಯಾವ್ದು ಸುಳ್ಳು ಹೇಳಿ? ಇಲ್ಲಿ ಯಾರಿಗೂ ಕೂಡ ಅವರವರ ವೈಯಕ್ತಿಕವಾಗಿ ಬಿಟ್ಟು ಬೇರೆ ಕೆಲಸದಲ್ಲಿ ಮೂಗು ತೋರಿಸುವಂಥದ್ದು ಏನಿರಲ್ಲ. ದಯವಿಟ್ಟು ಮೂಗು ತೂರಿಸ್ಬೇಡಿ. ಸತ್ಯತೆ ಇನ್ನು ಕೆಲವೇ ದಿನಗಳಲ್ಲಿ ತಿಳಿಯುತ್ತೆ. ಅಲ್ಲಿವರೆಗೂ ದಯವಿಟ್ಟು ವೇಟ್ ಮಾಡಿ. ಸುಮ್ಮನೆ ಅನಾವಶ್ಯಕ ಚರ್ಚೆಗಳು ಬೇಡ ಅಂತ ಹೇಳ್ತೀನಿ. ಮಹೇಶ್ ತಿಮಾರೋಡಿ, ಗಿರೀಶ್ ಮಟ್ಟಣ್ಣನವರು ಏನೋ ಮಾತಾಡ್ತಿದ್ದಾರೆ, ಧರ್ಮದ ವಿರುದ್ಧ ಪಿತೂರು ನಡೆಸ್ತಿದ್ದಾರೆ. ಸಾಕ್ಷಿ ಕೊಡಿ ಅಲ್ವಾ? ನೀವು ಕೇಳ್ತಿದ್ರಲ್ಲ ಸಾಕ್ಷಿ ಕೊಡಿ ಅಂತ. ಸಾಕ್ಷಿ ಕೊಡಿ. ಎಲ್ಲಿ ವಿರುದ್ಧವಾಗಿ, ಯಾವ ಒಂದು ಧರ್ಮದ ವಿರುದ್ಧವಾಗಿ ಚಟುವಟಿಕೆ ಮಾಡ್ತಿದ್ದಾರೆ? ಇನ್ನ ಸಮೀರ್ ಹೇಳಿಕೆ ರೀ, ಪ್ರಜಾಪ್ರಭುತ್ವದಲ್ಲಿ ಧರ್ಮದ ಹೆಸರಿನಲ್ಲಿ ಕಿಚ್ಚು ಅಂಟಿಸಿ ಹಾಳು ಮಾಡ್ತಕ್ಕಂಥವ್ರು ನೀವುಗಳು. ರಾಜಕೀಯ ಬೇಳೆ ಬೆಳೆಸ್ಕೊಳ್ಳೋದಕ್ಕೆ ಇದು ಮಾಡ್ತಿರೋದು. ಇಲ್ಲಿ ಯಾರೋ ಒಬ್ಬ ಬಂದು ಈ ಒಂದು ಕೇಸ್ನಲ್ಲಿ ಮಾತಾಡಿದ್ದ ಅಂದ ಮಾತ್ರಕ್ಕೆ ಅವನು ಅನ್ಯ ಧರ್ಮದವನು, ಇಲ್ಲಿ ಧರ್ಮದ ವಿರುದ್ಧ ಏನೋ ಪಿತೂರಿ ನಡೆಸ್ತಾ ಇದ್ದಾನೆ, ಇಲ್ಲಿ ಧಾರ್ಮಿಕ ದತ್ತೆಗೆ ಧಕ್ಕೆ ತರುವಂಥದ್ದು ಮಾಡ್ತಿದ್ದಾನೆ, ದೇವಸ್ಥಾನ ಹೊಡಿಬೇಕು ಅಂತ ಕಾಯ್ತಾ ಇದ್ದಾನೆ.
ನೀವೇ ಹುಟ್ಟಾಕೊಂಡು ಜನಗಳಿಗೆ ಒಂದಷ್ಟು ಕನ್ಫ್ಯೂಷನ್ ಮಾಡೋದಲ್ಲ. ಸಮೀರ್ ಹೇಳಿಕೆ ಸತ್ಯನ ಎಲ್ಲಿದೆ ಕೊಡಿ. ಅವತ್ತು ಕೂಡ ನಾವು ಸಮೀರ್ ವಿರುದ್ಧವಾಗಿ ನಾವು ಮಾತಾಡ್ತೀವಿ. ಏಕೆ ಅವನು ಹೇಳಿದ್ರೆ ಏನಾದ್ರು ಸತ್ಯ ಇತ್ತು, ಅವನು ಹೇಳಿಕೆಯಲ್ಲಿ ಎಲ್ಲಾದ್ರೂ ಧರ್ಮಸ್ಥಳ ದೇವಸ್ಥಾನ ಹೊಡಿಬೇಕು ಅಂತ ಇತ್ತು ಏನಾದ್ರು ಇದ್ರೆ ಕೊಡಿ ಅಲ್ವಾ. ನಿಮ್ಮ ಹತ್ರ ಸಾಕ್ಷಿ ಏನಾದ್ರು ಇದ್ರೆ ತೋರಿಸಿ ಜನತೆ ಮುಂದೆ. ಅವತ್ತು ನಾವು ಕೂಡ ನಿಮ್ಮ ಪರ ನಿಲ್ತೀವಿ, ಧರ್ಮದ ಪರ ನಿಲ್ತೀವಿ, ದೇವಸ್ಥಾನದ ಪರ ನಿಲ್ತೀವಿ. ಅನಾವಶ್ಯಕ ಚರ್ಚೆಗಳು ಬೇಡ. ರಾಕೇಶ್ ಶೆಟ್ಟಿ ಅವರೇ, ಪ್ರತಿಷ್ಠಿತ ಒಬ್ಬ ಪತ್ರಕರ್ತ ಹಾಗೂ ಪ್ರತಿಷ್ಠಿತ ಒಂದು ಖಾಸಗಿ ಚಾನೆಲ್ನ ನೀವು ಮುಖ್ಯಸ್ಥರಾಗಿ ದಯವಿಟ್ಟು ಒಂದಷ್ಟು ಮಾತಿನ ಮೇಲೆ ಹಿಡಿತಾ ಇರಲಿ. ಒಂದು ನೋಡಿ ತಿಳ್ಕೊಳ್ಳಿ, ಒಬ್ಬ ಎಜುಕೇಟೆಡ್ ಆಗಿ ನೀವು ಮಾಡ್ತಕ್ಕಂಥದ್ದು ತಪ್ಪು, ನೀವು ಹೋಗ್ತಕ್ಕಂಥ ದಾರಿ ಸರಿ ಇಲ್ಲ. ನಾನು ಹೇಳುವಂಥದ್ದು ರೇ, ನಮ್ಮನ್ನ ನೋಡಿ ಕಲಿಬೇಕು, ನಮ್ಮನ್ನ ನೋಡಿ ಜನಗಳು ಒಂದಷ್ಟು ಬದಲಾವಣೆಗೊಳ್ಬೇಕು ಅಂತ ಒಂದು ಮಾಧ್ಯಮ ಇರತಕ್ಕಂಥದ್ದು. ನಿಮ್ಮನ್ನ ನೋಡಿ ಚೀತು ಅಂತ ಉಗಿಬಾರ್ದು. ನಿಮ್ಮ ಭಾಷೆಗೆ ಇಡ್ತೇನೆ ಇಲ್ವಾ, ಭಾಷೆಗೆ ಇಡ್ತಾ ಇಲ್ವಾ? ಈ ಕಚಡ ನನ್ನ ಮಗ ಏನು ಇವನು ಇವ್ರ ಜೊತೆ ಜಗದೀಶ್ ಮುಂಚೆ ಹೋರಾಟ ಮಾಡಿದ್ದಕ್ಕೆ ಕರೆಕ್ಟ್ ಅವ್ರು ಹೇಳಿದ್ದೇ ಜನನ್ನೇ ಕೊಟ್ಟಿದ್ದಾರೆ, ನಮಗೆ ಬೇರೆ ಜನ ಬೇಡಪ್ಪ. ಈ ಕಚಡ ನನ್ನ ಮಗ ಇವತ್ತೇನು ಬೊಗಳದ ಅಂತ ಡೌನ್ಲೋಡ್ ಮಾಡಿ ಇಟ್ಕೊಂಡ್ಬಿಡುದು. ತನಿಖೆ ಆಗೋವರೆಗೂ ಸುಮ್ಮನೆ ಇರ್ಬೇಕಲ್ವಾ? 13ನೇ ಪಾಯಿಂಟಲ್ಲಿ ಸಿಕ್ಬಿಡ್ತಾ, 16ನೇ ಪಾಯಿಂಟಲ್ಲಿ ಸಿಕ್ಬಿಡ್ತಾ, ಏನಾಗುತ್ತೆ ನಿಮಗೆ? ಯಾಕೆ ಇಷ್ಟೊಂದು ಮುತುವರ್ಜಿ, ಯಾಕೆ ಇಷ್ಟೊಂದು ಕಾಳಜಿ? ಬೇಡದಿಲ್ದಿರೋ ವಿಚಾರಗಳಿಗೆ ಒಂದಷ್ಟು ಜನಗಳಿಗೆ ದಿಕ್ಕು ತಪ್ಪಿಸುವಂತ ಕಾರ್ಯ ನೀವು ಮಾಡಕ್ಕೆ ಹೊರಟಿದ್ದೀರಿ. ನಿಜವಾದ ಅಪರಾಧಿನ ಉಳಿಸುವಂತ ಕೆಲಸಕ್ಕೆ ಕೈ ಹಾಕಿದಿರಿ. ಅವನು ಯಾರಾದ್ರೂ ಆಗಿರ್ಲಿ, ಅಂದ್ರೆ ಅವನ ಹಣ ಬಲಕ್ಕೆ ನೀವು ಕೂಡ ಒಬ್ಬರಾಗಿದ್ದೀರಿ ಅಂತ ಆಯ್ತು. ನಾಚಿಕೆ ಆಗ್ಬೇಕು, ನಿಜವಾಗ್ಲೂ ನಾಚಿಕೆ ಆಗ್ಬೇಕು ನಿಮ್ಗಳಿಗೆಲ್ಲ. ನಾವು ಬದುಕ್ತಾ ಇರೋದು ಎಲ್ಲೋ ಪಾಕಿಸ್ತಾನದಲ್ಲಿ, ಆಫ್ಘಾನಿಸ್ತಾನದಲ್ಲಿ ಅಲ್ಲ. ನಮ್ಮ ಮನೆ ಹೆಣ್ಮಕ್ಳಿಗೆ ಆಗಿರ್ತಕ್ಕಂಥ ಅನ್ಯಾಯದ ವಿರುದ್ಧವಾಗಿ ಇವತ್ತು ಎಲ್ಲರೂ ನಿಂತಿದ್ದಾರೆ. ಲಕ್ಷಾಂತರ ಜನ, ಕೋಟ್ಯಾಂತರ ಜನ ನಿಂತಿದ್ದಾರೆ. ಅವರೆಲ್ಲರೂ ತಪ್ಪು, ನೀವು ಮಾತ್ರ ಸರಿ. ಹಣ ಬಲ ಇರೋರ್ನ ಉಳಿಸ್ತಕ್ಕಂಥವ್ರು ಅಥವಾ ನಿಜವಾದ ಅಪರಾಧಿಗಳನ್ನ ಅವ್ರನ್ನ ಉಳಿಸಿ ಅವ್ರಿಗೆ ಯಾವುದೇ ರೀತಿ ಶಿಕ್ಷೆಗೆ ಗುರಿಪಡಿಸ್ತಕ್ಕಂಥದ್ದು ಮಾಡಬಾರ್ದು ಅಂತ ಉದ್ದೇಶ ನಿಮ್ದಾಗಿರುತ್ತೆ. ಹಣನೇ ಹೆಚ್ಚಾಯ್ತೆ ಹೊರತು ಇಲ್ಲಿ ನ್ಯಾಯಕ್ಕೆ ಬೆಲೆ ಇಲ್ಲ. ನಿಷ್ಠಾವಂತ ಏನು ಸೀನಿಯರ್ ಬಾಲನ್ ಅವರು ಹೇಳಿಕೆ ಕೂಡ ನಿಮಗೆ ಸರಿ ಇಲ್ಲ. ಕೆಲವ್ರಿಗೆ ಯಾರು ಈ ವಿಚಾರವಾಗಿ ಬರ್ತಾರೆ ಅವ್ರು ಯಾರೂ ಸರಿ ಇಲ್ಲ. ಯಾರು ಸೌಜನ್ಯಗಳಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಏನೊಂದು ಮಾಧ್ಯಮಗಳಾಗ್ಲಿ, ವಕೀಲರಾಗ್ಲಿ ಅಥವಾ ಬೇರೆ ಬೇರೆ ಪಂಗಡಗಳಿಗೆ ಯಾರು ಬರ್ತಾರೆ ಅವ್ರು ಯಾರೂ ಸರಿ ಇಲ್ಲ. ಅವರೆಲ್ಲ ಧರ್ಮದ ವಿರುದ್ಧವಾಗಿ ನಿಂತ್ಕೊತಾರಲ್ವಾ? ಧರ್ಮ ರಕ್ಷಣೆ ಮಾಡುವಂಥವ್ರ ಮನೆ ಗೂಂಡಾಗಿರಿ ಮಾಡಿದ್ರಲ್ಲ, ನಾಚಿಕೆ ಆಗಲ್ವಾ? ಧರ್ಮ ರಕ್ಷಣೆ ಮಾಡ್ತೀವಿ ಅಂತ ಹೇಳ್ತಿರಲ್ಲ, ನೀವು ಮಾಡ್ತಕ್ಕಂಥದ್ದೇನು? ಪತ್ರಕರ್ತರ ಮೇಲೆ ಹಲ್ಲೆ ಮಾಡಿದ್ರಲ್ಲ, ಹೇಗೆ ರೌಡಿಗಳ ತರ ಬಿಹೇವ್ ಮಾಡ್ತೀರ, ರೌಡಿಗಳ ತರ. ತನಿಖೆ ಆಗೋವರೆಗೂ ಮಾನ ಮರ್ಯಾದಿದ್ರೆ ತನಿಖೆ ಆಗೋವರೆಗೂ ಎಲ್ಲರೂ ಸುಮ್ಮನೆ ಇರ್ತೀರಾ? ಇನ್ನ ಯಾರೋ ಕಿರಿಕಿರ್ತಿ ನೀವು ಹೇಳ್ತೀರಿ, ನ್ಯಾಯಾಲಯ ಕೇಳ್ತಕ್ಕಂಥದ್ದು ಕೊನೆಯಲ್ಲಿ ವಿಟ್ನೆಸ್. ಅಫ್ಕೋರ್ಸ್ ಹೌದಪ್ಪ, ವಿಟ್ನೆಸ್ಸೇ ಕೇಳೋದು. ಸೌಜನ್ಯ ಕೇಸಲ್ಲಿ ಇರ್ತಕ್ಕಂಥ ಎಲ್ಲ ಸಾಕ್ಷಿ ನಾಶ ಮಾಡಿದ್ರಲ್ಲ, ಏಕಾಏಕಿ ಏನು ಒಂದು ಇದು ಕ್ಯಾಮ್ರಾ ಫುಟೇಜ್ಗಳು ಇರ್ಬೋದು, ಎಲ್ಲ ಪ್ರತಿಯೊಂದು ನಾಶ ಮಾಡಿದ್ರಲ್ಲ. ಅವತ್ತು ಯಾಕೆ ನಿಮ್ ಧ್ವನಿ ಇರಲಿಲ್ಲ? ಸಾಕ್ಷಿ ಕೊಡಿ ಅಂತ ಹೇಳ್ತಿದ್ದೀರಲ್ಲ, ಸಾಕ್ಷಿ ಹೌದು ಇನ್ ಕೇಸ್ ಇಲ್ಲ ಅಂತಾನೆ ತಿಳ್ಕೊಳ್ಳೋಣ. ಯಾಕೆ ಅಂತಂದ್ರೆ ಸಾಕ್ಷಿ ನಾಶ ಮಾಡಿದ್ರಲ್ಲ, ಹಣಬಲ ಇರ್ತಕ್ಕಂಥವ್ರು, ಪ್ರಬಲವಾಗಿರ್ತಕ್ಕಂಥವ್ರು ಒಂದಷ್ಟು ಸಾಕ್ಷಿ ನಾಶ ಮಾಡಿದ್ರಲ್ವಾ? ಯಾಕೆ ಅವ್ರ ವಿರುದ್ಧವಾಗಿ ನೀವು ಧ್ವನಿ ಇತ್ತ ಇಲ್ಲ? ಯಾರಾದ್ರೂ ಆಗಿರ್ಲಿಲ್ವಾ? ನಿಮಗೆ ನಿಜವಾಗ್ಲೂ ಏನಾದರೂ ಮಾನವೀಯತೆ ಅನ್ನೋದಿದ್ರೆ ಇದ್ರ ಬಗ್ಗೆ ಮಾತಾಡಿ ನೋಡೋಣ. ಮಾತಾಡಿ. ಸಾಕ್ಷಿ ನಾಶ ಮಾಡಿದಂತೂ ಸತ್ಯ ಅಲ್ವಾ? ಅವತ್ತಿಗೆ ಅಲ್ಲಿ ಯಾವುದೇ ರೀತಿ ಒಂದಷ್ಟು ಏನು ಈ ಪದ್ಮಲತಾ ಕೇಸ್ ಆಗಿರ್ತಕ್ಕಂಥದ್ದು, ವೇದವಲ್ಲಿ ಕೇಸ್ ಆಗಿರ್ಬೋದು, ಅನನ್ಯ ಭಟ್ ಕೇಸ್ ಆಗಿರ್ತಕ್ಕಂಥದ್ದು, ಈ ವಿಚಾರವಾಗಿ ಯಾರೇ ಧ್ವನಿ ಎತ್ತಿದ್ರು ಕೂಡ ಅಲ್ಲಿ ಅವ್ರನ್ನ ಬಾಯಿ ಮುಚ್ಚಿಸುವಂತ ಕೆಲಸ ನಡೀತಿದ್ದಲ್ಲ, ಇದ್ರ ವಿರುದ್ಧ ಮತ್ತೆ ಮಾತಾಡಿ ಅಲ್ಲ.
ಅಂದ್ರೆ ನೀವು ಇಲ್ಲಿ ನಿಜವಾದ ಅಪರಾಧಿಗಳ ಕೈನಲ್ಲಿ ಇದ್ದೀರಿ ಅಂತ ಆಯ್ತು. ಬೊಂಬೆಗಳು, ನೀವೆಲ್ಲ ಕೈ ಬೊಂಬೆಗಳಾಗ್ಬಿಟ್ಟಿದ್ದೀರಿ ಅವ್ರಿಗೆ. ರೇ, ನಿಜವಾಗಲೂ ನೀವು ಧರ್ಮಕ್ಕೆ ನೀವು ಏನೋ ಮಾತಾಡೋದಾದ್ರೆ, ಧರ್ಮದಲ್ಲಿ ನಿಂತ್ಕೊಂಡು ಮಾತಾಡೋದಾದ್ರೆ, ಈ ಒಂದು ಕೇಸಿಗೆ ನ್ಯಾಯ ಸಿಗುವಂತ ಕೆಲಸವಾಗಿ ಧ್ವನಿ ಎತ್ತಿ. ಧರ್ಮಸ್ಥಳ ಹತ್ಯಾಕಾಂಡಕ್ಕೆ ಪ್ರಕರಣದಂತೆ ಏನೋ ಒಂದು ತನಿಖೆ ನಡೀತಾ ಇದೆ, ಆ ತನಿಖೆ ನಡೆಯೋವರೆಗೂ ಬಾಯಿ ಮುಚ್ಕೊಂಡು ಸುಮ್ಮನೆ ಇರಿ. ನಿಜವಾದ ಅಪರಾಧಿಗೆ ಶಿಕ್ಷೆ ಆಗಲಿ ಅನ್ನೋದು ನಿಮ್ಮ ಇಚ್ಛೆ ಆಗಿರಲಿ. ನ್ಯಾಯದ ಪರ ನಿಂತ್ಕೊಳ್ಳಿ ಸಾಧ್ಯವಾದ್ರೆ. ಇನ್ನ ಧರ್ಮಸ್ಥಳ ಹತ್ಯಾಕಾಂಡ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇವತ್ತು ಆಲ್ರೆಡಿ ಇನ್ನೊಂದು ನನ್ನ ವಿಚಾರ ನಿಮಗೆ ತಿಳಿಸ್ಕೊಡಕ್ಕೆ ಇಷ್ಟಪಡ್ತೀನಿ ವೀಕ್ಷಕರೇ. ಏನು ಬಾಹುಬಲಿ ಬೆಟ್ಟದಲ್ಲಿ ಒಂದಷ್ಟು ಕಾರ್ಯಾಚರಣೆ ನಡೀತಾ ಇದೆ. ಬಾಹುಬಲಿ ಬೆಟ್ಟದಲ್ಲಿ ಒಂದು ಮುಸುಗುದಾರಿ ಭೀಮಾ ಹೇಳ್ತಕ್ಕಂಥದ್ದು ಏನಂತಂದ್ರೆ, ಇಲ್ಲಂತೂ ಸತ್ಯವಾಗಲೂ ಇಲ್ಲಿ ಸಿಗುತ್ತೆ. ಇಲ್ಲಿ ಒಂದು ಕೇರಳ ಮೂಲದ ಒಂದು ಹೆಣ್ಣನ್ನು ಇಲ್ಲಿ ಮುಚ್ಚಿ ಹಾಕುವಂತ ಕಾರ್ಯ ನಡೆದಿತ್ತು. ಸೊ ಅದಾದ ಮೇಲೆ ಒಂದಷ್ಟು ಭೀಮಾ ಹೇಳಿಕೆಗೆ ತಕ್ಕಂತೆ SIT ಕೂಡ ಹಾಗೆ ಅವನ ಮಾತಿನಂತೆ ಒಂದು 20 ಅಡಿ ಆಳದಲ್ಲಿ ಕೂಡ ಕಾರ್ಯಾಚರಣೆ ನಡೆಸಿರುತ್ತೆ. ಬಟ್ ಪೂರಕವಾಗಿ ಲಭ್ಯವಾಗಿಲ್ಲ. ಏನಾದರೂ ಅವಶೇಷಗಳು ದೊರಕಿದೆಯಾ ಇಲ್ಲ ಅನ್ನೋದು ಲಭ್ಯವಾಗಿಲ್ಲ. ಇನ್ನೊಂದಷ್ಟು ಚುರುಕುಗೊಳ್ತಾ ಇದೆ. ಒಂದಷ್ಟು ಮಾಹಿತಿ ಏನು SIT ಕೂಡ ಇನ್ನೊಂದಷ್ಟು ಉತ್ತೇಜನ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು. ಈ ಒಂದು ಪುಷ್ಟಿ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು ಈ ಒಂದು ಕೇಸಿಗೆ ಸಂಬಂಧಿಸಿದಂತೆ. ಮುಂದಿನ ದಿವಸಗಳಲ್ಲಿ ನಾವು ಕಾದು ನೋಡ್ಬೇಕಾಗಿರುತ್ತೆ. ಯಾಕೆಂತಂದ್ರೆ ಒಂದಷ್ಟು ಗೊಂದಲಗಳು ಉಂಟಾಗಿದೆ. ಯಾಕೆಂತಂದ್ರೆ ಇಲ್ಲಿ ಮೊನ್ನೆ ಆಗಿರ್ತಕ್ಕಂಥ ಒಂದು ಗೂಂಡಾಗಿರಿ ಆಗಿರ್ಬೋದು, ಅಥವಾ ಈ ಕೆಲವರು ಟಿವಿ ಮುಂದೆ ಕುತ್ಕೊಂಡು ಒಂದಷ್ಟು ಕ್ಯಾಮ್ರಾ ಮುಂದೆ ಕುತ್ಕೊಂಡು ಮಾತಿನ ಚಕಮಕಿ ನಡೆಸಿದ್ರೆ ಒಂದಷ್ಟು ಜನಗಳಿಗೆ ಕನ್ಫ್ಯೂಷನ್ ಮಾಡ್ತಿದ್ದಾರೆ. ಬಟ್ ನಾನು ಹೇಳ್ತಾ ಇರ್ತಕ್ಕಂಥದ್ದು, ಜನರು ಯಾರು ದಡ್ರಲ್ಲ ಅಂತ ಹೇಳ್ತೀನಿ. ಯಾಕೆಂದ್ರೆ ಜನರು ನಿಜವಾಗ್ಲೂ ಧರ್ಮದ ವಿರುದ್ಧವಾಗಿ ಯಾರು ನಿಂತ್ಕೊಂಡಿಲ್ಲ. ಜನಗಳು ಯಾರು ಒಂದು ಕಿವಿ ಕೊಡೋಕೆ ಹೋಗ್ಬೇಡಿ. ಎಲ್ಲರೂ ಕೂಡ ನಮ್ಮ ರಾಜ್ಯದಲ್ಲಿ ಆಗಿರ್ತಕ್ಕಂಥ, ನಮ್ಮ ಮನೆ ಮಗಳಿಗಾಗಿರ್ತಕ್ಕಂಥ ಸೌಜನ್ಯ ಏನು ಅವ್ರಿಗೆ ನ್ಯಾಯ ಸಿಗಬೇಕು ಅನ್ನೋ ಒಂದು ಹೋರಾಟ ನಡ್ಕೊಂಡ್ಬರ್ತಿದೆ. ಅದಕ್ಕೆ ಧ್ವನಿಯಾಗಿ ನಿಂತ್ಕೊಂಡಿದ್ದಾರೆ. ಅಫ್ಕೋರ್ಸ್ ಪ್ರಜಾಧ್ವನಿ ಟಿವಿನೂ ಕೂಡ ಆ ಒಂದು ಕಾಳಜಿಗೆ ನಿಂತಿರ್ತಕ್ಕಂಥದ್ದು, ನಿಯತ್ತಾಗಿ ನಿಂತಿರ್ತಕ್ಕಂಥದ್ದು. ಹಾಗೆ ಅದಕ್ಕೆ ಸಂಬಂಧಪಟ್ಟದ್ದು ಅದಾದ ಮೇಲೇ ಏನು ಮಹೇಶ್ ತಿಮ್ಮಾರೋಡಿ ಅವರ ನಾಯಕತ್ವದಲ್ಲಿ ಅಥವಾ ಸೌಜನ್ಯ ಕುಟುಂಬದವರು ಒಂದಷ್ಟು ಹೋರಾಟಗಳನ್ನು ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬಂದಿರೋದಕ್ಕೆ ಇವತ್ತು ಯಾರೋ ಒಬ್ಬ ಅನಾಮಿಕ ವ್ಯಕ್ತಿ ಮುಂದೆ ಬಂದಿರೋದು. ಅನಾಮಿಕ ವ್ಯಕ್ತಿ ಬಂದಿದ ನಂತರ ಇನ್ನೂ 6 ಜನ ಸಾಕ್ಷಿಗಳನ್ನ ಕೊಡುವಂಥದ್ದು ಕೆಲಸಕ್ಕೆ ಮುಂದಾಗಿದ್ದಾರೆ. ಅದರಲ್ಲಿ ನಿಮಗೆ ಈ ಕೇಸ್ ಓಪನ್ ಆಗ್ತಿದ್ದಂಗೆ ನಿಮ್ಗೆಲ್ರಿಗೂ ತಿಳಿದಿರ್ತಕ್ಕಂಥದ್ದು ಮೊದಲನೇದಾಗಿ ಅನನ್ಯ ಭಟ್ ಅವರ ತಾಯಿ ಬರ್ತಾರೆ. 2003ರಲ್ಲಿ ನನ್ನ ಮಗಳು ಕಾಣೆಯಾಗಿರ್ತಾಳೆ. ಸೊ ಅವಳು ಕೂಡ ಇವತ್ತಿಗೂ ಅವಳು ಅಸ್ಥಿ ಪಂಜರ ನನಗೆ ಸಿಕ್ಕಿಲ್ಲ ಅಂತ ಒಂದು ಅವರ ಹೇಳಿಕೆ ಕೊರಗಾಗಿರ್ತಕ್ಕಂಥದ್ದು ನಿಮ್ಮ ಮುಂದೆ ಎಲ್ರಿಗೂ ಗೊತ್ತೇ ಇದೆ. ಈ ಒಂದು ಕೇಸ್ಗೆ ಟ್ವಿಸ್ಟ್ ಏನಂತಂದ್ರೆ ಒಂದಷ್ಟು ಬೇರೆ ರೀತಿಯಲ್ಲಿ ಇವತ್ತು ಎಲ್ಲರೂ ಸಾಕ್ಷಿಗಳ ಕೊಡೋದಕ್ಕೆ SIT ಮುಂದೆ ಬರ್ತಾ ಇದ್ದಾರೆ. ದಯವಿಟ್ಟು ಈ ಒಂದು ತನಿಖೆ ಆಗೋವರೆಗೂ ಯಾರು ಕೂಡ ಏನು ಮಾತಾಡಬೇಡಿ. ತನಿಖೆ ಆಗಲಿ, ನಿಜವಾದ ರೀತಿಯಲ್ಲಿ ನಿಜವಾದ ಅಪರಾಧಿಗೆ ಶಿಕ್ಷೆ ಆಗಲಿ ಅನ್ನೋದು ಹೇಳ್ತಾ ಈ ಒಂದು ಕಾರ್ಯಕ್ರಮ ಇಲ್ಲೇ ಮುಗಿಸ್ತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಾ ಪ್ರಜಾಧ್ವನಿ ಟಿವಿ. ನಮಸ್ಕಾರ.